ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಹೊಟ್ಟೆ ಬೊಜ್ಜನ್ನು ಕರಗಿಸುವಂತಹ 3 ಆಸನಗಳನ್ನು ಹೇಳಿದ್ದೀನಿ. ಹಾಗೆ ನನ್ನ ಹೆಲ್ದಿ ಲೈಫ್ ಸ್ಟೈಲ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಪೂಜೆ, ಯೋಗ, ಮೆಡಿಟೇಷನ್, ಅಫರ್ಮೇಷನ್ ಹಾಗೆ ನನ್ನ ಕುಕ್ಕಿಂಗ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲಾಗಿ ವಿಡಿಯೋನ ನೋಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ಲೈಕ್ ಮಾಡಿದರೆ ಮಾತ್ರ ಇನ್ನೂ 4 ಜನಕ್ಕೆ ನನ್ನ ವಿಡಿಯೋ ಶೋ ಆಗುತ್ತೆ. ಇಲ್ಲ ಅಂದರೆ ನನ್ನ ವಿಡಿಯೋ ಬೇರೆಯವ್ರಿಗೆ ಶೋ ಆಗಲ್ಲ. ದಯಮಾಡಿ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದು ಲೈಕ್ ಆದರೂ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೂ 4 ಜನಕ್ಕೆ ನನ್ನ ವಿಡಿಯೋ ತಲುಪಲಿ ಅನ್ನೋದು ನನ್ನ ಆಸೆ. ಇವತ್ತು ಮಾರ್ನಿಂಗ್ 4 o'clock ನಾನು ಡೇ ಸ್ಟಾರ್ಟ್ ಮಾಡಿದ್ದೀನಿ. ಬೇಸಿಗೆ ಇರೋದ್ರಿಂದ ಮನೆಯಲ್ಲೆಲ್ಲ ಬಿಸಿ ಗಾಳಿ ತುಂಬಿಕೊಂಡಿರುತ್ತೆ. ಸೊ ಹಾಗಾಗಿ ವಿಂಡೋನೆಲ್ಲ ಓಪನ್ ಮಾಡಿ ಗಾಳಿ ಆಡೋದಕ್ಕೆ ಅಂತ ಬಿಡ್ತಾ ಇದ್ದೀನಿ. ನಾನಿವಾಗ ಅರ್ಧ ಲೀಟರ್ ಅಷ್ಟು ನೀರನ್ನು ಕುಡಿತಾ ಇದ್ದೀನಿ. ಮುಂಚೆ ಎಲ್ಲ ವಾರ್ಮ್ ವಾಟರ್ನ ಕುಡಿತಾ ಇದ್ದೆ. ಇವಾಗ ಬೇಸಿಗೆ ಇರೋದ್ರಿಂದ ನಾರ್ಮಲ್ ವಾಟರನ್ನು ಕುಡಿತಾ ಇದ್ದೀನಿ. ನಾನಿವಾಗ ಇದೆಲ್ಲ ರೊಟೀನ್ ಮುಗಿಸ್ಕೊಂಡಿದ್ದಾದ್ಮೇಲೆ ಯೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಒಬ್ಬರನ್ನು ಮೋಸ ಮಾಡಿದವರು ಖಂಡಿತವಾಗಿಯೂ ಸುಖವಾಗಿರಲು ಸಾಧ್ಯವಿಲ್ಲ. ಮೋಸಕ್ಕೆ ತಿರುಗೇಟು ಕೊಟ್ಟೇ ಕೊಡುತ್ತೇನೆ. ಮೋಸ ಹೋದೆ ಎಂದು ಚಿಂತಿಸುತ್ತಾ ಕಣ್ಣೀರು ಹಾಕಬೇಡ. ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅದ್ಬುದ್ಧಾಮ ಸೃಜಾನಮಂ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯಲ್ಲಿರೋ ಶ್ಲೋಕಗಳನ್ನು ಹೇಳ್ತಾ ಇರಬೇಕಾದ್ರೆ ಅಥವಾ ಅದನ್ನು ಪಠನೆ ಮಾಡ್ತಾ ಇರಬೇಕಾದ್ರೆ ನನ್ನ ಮೈಯಲ್ಲಿ ಒಂಥರ ರೋಮಾಂಚನ ಆಗುತ್ತೆ. ತುಂಬ ಜನಕ್ಕೆ ಕಷ್ಟದ ಜೀವನದಿಂದ ಒಂದು ಒಳ್ಳೆ ಜೀವನಕ್ಕೆ ನಾವು ಟ್ರಾನ್ಸ್ಫರ್ ಯಾವ ಥರ ಆಗಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಒಂದು ಸಿಂಪಲ್ ಮೆಥಡ್ ಇದೆ. ಏನಂತ ಅಂದರೆ ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳಿ ಸಾಕು, ನಿಮ್ಮ ಬದುಕೇ ಬದಲಾಗತ್ತಂತ ಹೇಳ್ತೀನಿ. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಮೆಡಿಟೇಷನ್, ಅಫರ್ಮೇಷನ್ಸ್ ಆಗಿರ್ಬೋದು, ಯೋಗ ಹಾಗೆ ಪ್ರಾಣಾಯಾಮ ಇವೆಲ್ಲ ಮಾಡೋದ್ರಿಂದ ನೀವು ಏನೋ ಮಾಡೋದು ಬೇಡ, ಆಟೋಮೆಟಿಕ್ ಆಗಿ ನಿಮ್ಮ ಲೈಫ್, ನಿಮ್ಮ ಮೈಂಡ್ ಸೆಟ್ ಎಲ್ಲನೂ ಚೇಂಜ್ ಆಗುತ್ತೆ. ಇವತ್ತು ನಾನು ಭಗವದ್ಗೀತೆಯಲ್ಲಿ ಓದಬೇಕಾದ್ರೆ ಶ್ರೀಕೃಷ್ಣ ಎಷ್ಟು ಚಂದ ಹೇಳಿದ್ದಾನೆ ಅಂತ ಅಂದರೆ, ಶರಣರು ಹಾಗೆ ತಪಸ್ವಿಗಳು ಇವರು ಎಲ್ಲಕ್ಕಿಂತ ಶಕ್ತಿಶಾಲಿ ಯಾರು ಅಂತ ಅಂದರೆ, ಪ್ರತಿದಿನ ಯಾರು ಯೋಗವನ್ನು ಮಾಡ್ತಾರಲ್ಲ ಇವರು ಎಲ್ಲಕ್ಕಿಂತ ಶಕ್ತಿಶಾಲಿ ಅಂತೆ. ಎಷ್ಟೋ ವರ್ಷಗಳ ತಪಸ್ಸನ್ನು ಮಾಡಿದ ಪ್ರತಿಫಲ ನಮಗೆ ಯೋಗ ಮಾಡೋದ್ರಿಂದ ಸಿಗತ್ತೆ ಅಂತ ಇವತ್ತಿನ ಭಗವದ್ಗೀತೆಯಲ್ಲಿ ನಾನು ಓದೆ. ತುಂಬ ಖುಷಿ ಆಯಿತು ನನಗೆ. ಡೆಲಿವರಿ ಆದಮೇಲೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೊಟ್ಟೆ ಬೊಜ್ಜು ಹಾಗೆ ಇರುತ್ತೆ, ಅದು ಕರ್ಗೋಗಿರೋದಿಲ್ಲ. ಅದಕ್ಕೋಸ್ಕರ ಅಂತ 3 ನಾನಿಲ್ಲಿ ಯೋಗದ ಆಸನಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಪ್ರತಿದಿನ ಈ ಆಸನಗಳನ್ನು ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಬೊಜ್ಜು ಕಡಿಮೆ ಆಗುತ್ತೆ. ಇವಾಗ ನೋಡ್ಬೋದು, ಫ್ಲಾಟ್ ಆಗಿ ಮಲಗಿ ಈ ಥರ ಕಾಲನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಹೊಟ್ಟೆಯನ್ನು ಮೇಲೆ ಎತ್ತಬೇಕು. ಈ ಥರ ನೀವು 5 ರಿಂದ 10 ಸಾರಿ ಮಾಡೋದಕ್ಕೆ ಸಾಧ್ಯ ಆದರೆ ಮಾಡಿ. ಇವಾಗ ಸೆಕೆಂಡ್ ಹೇಳ್ಕೊಡ್ತಾ ಇದ್ದೀನಿ. 2 ಫಿಂಗರನ್ನು ಹೊಟ್ಟೆ ಮಧ್ಯೆ ಜೋರಾಗಿ ಪ್ರೆಸ್ ಮಾಡ್ತಾ ಈ ಥರ ನಾವು ಕತ್ತನ್ನು ಎತ್ತಿ ನೋಡಬೇಕು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೋಡಿ ಮತ್ತೆ ನಾರ್ಮಲ್ ಈ ಥರ ಮಾಡಬೇಕು. ಇದೇ ಥರ 1 2 to 3 ಟೈಮ್ ಅಥವಾ 5 ಟೈಮ್ ನೀವು ಮಾಡ್ಬೋದು ಡೈಲಿ. ನೀವು ಫಿಂಗರ್ನ ಏನಿಟ್ಟಿರ್ತೀರಲ್ಲ ಅಲ್ಲಿ ನಿಮ್ಮ ಹೊಟ್ಟೆ ಮಧ್ಯ ಗ್ಯಾಪ್ ಅನ್ನೋ ಹಾಗೆ ಫೀಲ್ ಆಗುತ್ತೆ. ಇವಾಗ ಥರ್ಡ್ ನಾನು ಹೇಳ್ಕೊಡ್ತಾ ಇದ್ದೀನಿ. 2 ಕಾಲನ್ನು ಈ ಥರ ಫೋಲ್ಡ್ ಮಾಡಿ ಮೊಣಕೈಯನ್ನು ಮೊಣಕಾಲಿಗೆ ಹಚ್ಚಬೇಕು. ಈ ಆಸನಗಳನ್ನು ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಬೊಜ್ಜು ಕಡಿಮೆ ಆಗುತ್ತೆ. ಹಾಗೆ ಒಂದನ್ನು ನೆನ್ಪಿಟ್ಕೊಳ್ಳಿ, ಯಾವತ್ತು ಒಂದೇ ಸಾರಿಗೆ ಒಂದೇ ದಿನಕ್ಕೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಕೊಡಲ್ಲ. ಅದು ತುಂಬಾ ಟೈಮ್ ತೊಗೊಳತ್ತೆ. ಒಂದು 3 months ಆಗಿರ್ಬೋದು, 6 months ಆಗಿರ್ಬೋದು. ನಾನಿವಾಗ ಮೆಡಿಟೇಷನ್, ಅಫರ್ಮೇಷನ್ಸ್ ಹಾಗೆ ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಇದ್ದೀನಿ. ಪ್ರತಿದಿನ ಗ್ರ್ಯಾಟಿಟ್ಯೂಡನ್ನು ಹೇಳೋದ್ರಿಂದ ನಮ್ಮ ಲೈಫ್ ತುಂಬಾ ಇಂಪ್ರೂವ್ ಆಗುತ್ತೆ. ನಮ್ಮ ಮೈಂಡ್ ಸೆಟ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ನಾನಂತೂ ನನ್ನ ಲೈಫಲ್ಲಿ ತುಂಬ ಚೇಂಜಸ್ನ ಮಾಡ್ಕೊಂಡಿದ್ದೀನಿ. ಮುಂಚೆ ಕೂಡ ಚೇಂಜ್ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇರೋ ಅಂಥ ಹುಡುಗಿ ನಾನು. ಸೊ ಹಾಗಾಗಿ ನನಗೆ ಚೇಂಜ್ ಆಗೋದಕ್ಕೆ ತುಂಬ ಈಸಿ ಆಯಿತು. ನಾನು ನಿಮಗೆ ತೋರಿಸ್ತಾ ಇರೋ ಅಂತಹ ಎಲ್ಲ ಆಸನಗಳನ್ನು ಮುಗಿಸಿದ್ದಾದ್ಮೇಲೆ ಮತ್ತೆ 5 ಸಾರಿ ನಾನು ಸೂರ್ಯ ನಮಸ್ಕಾರನ ಮಾಡ್ತೀನಿ. ಗ್ರ್ಯಾಟಿಟ್ಯೂಡ್ನ ಯಾವ ಥರ ಹೇಳೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಪಂಚಭೂತಗಳಿಗೆ ನಾವು ಏನು ಮಾಡಬೇಕು ಅಂದರೆ ಗ್ರ್ಯಾಟಿಟ್ಯೂಡ್ನ ಹೇಳಬೇಕು. ಯಾಕಂದರೆ ಅವುಗಳು ಇರೋದ್ರಿಂದ ನಾವು ಇನ್ನೂ ಭೂಮಿ ಮೇಲೆ ಇದ್ದೀವಿ ಅಂತ ಅರ್ಥ. ಸೂರ್ಯ ಚಂದ್ರನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ನಮ್ಮ ದೇಹಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು, ಹಾಗೆ ನಮ್ಮ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳಬೇಕು, ಅನ್ನ ಕೊಟ್ಟಿರೋ ರೈತನಿಗೆ ಥ್ಯಾಂಕ್ಸ್ ಹೇಳಬೇಕು, ದೇಶ ಕಾಯೋ ಸೈನಿಕನಿಗೆ ಥ್ಯಾಂಕ್ಸ್ ಹೇಳಬೇಕು, ವಿದ್ಯೆ ಕೊಟ್ಟ ಗುರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು, ಜೀವ ಉಳಿಸುವ ಡಾಕ್ಟರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಪೌರ ಕಾರ್ಮಿಕರಿಗೆ ಥ್ಯಾಂಕ್ಸ್ ಹೇಳಬೇಕು, ನಮಗೆ ಉಸಿರು ನೀಡುತ್ತಿರುವ ಹಸಿರು ಗಿಡಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ನೀವಿವಾಗ ನೋಡ್ತಾ ಇರ್ಬೋದು, ನಾನು ರೊಟ್ಟಿ ತಟ್ತಾ ಇದ್ದೀನಿ. ರೊಟ್ಟಿ ತಟ್ಟಬೇಕಾದ್ರೂ ಕೂಡ ನಾನು ನಮಸ್ಕಾರ ಮಾಡಿ ರೊಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅನ್ನ ಕೊಟ್ಟಿರೋ ರೈತನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಈ ರೊಟ್ಟಿಯನ್ನು ತಿಂದಿರೋರು ಸಂತೋಷವಾಗಿ ಆರೋಗ್ಯವಾಗಿರಲಿ ಅಂತ ವಿಶ್ ಮಾಡ್ತಾ ನಾನು ರೊಟ್ಟಿ ತಟ್ತೀನಿ. ನಮ್ಮಮ್ಮ ಪ್ರತಿದಿನನೂ ನಮಸ್ಕಾರ ಮಾಡಿ ರೊಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡೋರು. ನಮ್ಮಮ್ಮನ ಕೇಳಿದೆ, ಯಾಕಮ್ಮ ಪ್ರತಿದಿನನೂ ಹಿಂಗೆ ಹಣೆಗೆ ಹಚ್ಕೊಂಡು ನಮಸ್ಕಾರ ಮಾಡಿ ಆಮೇಲೆ ರೊಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀಯಲ್ಲ ಅಂತ ಕೇಳಿದೆ.
ನನಗೆ ತಿನ್ನೋದಕ್ಕೆ ಶಿವ ಇಷ್ಟು ಅನ್ನ ಕೊಟ್ಟಿದ್ದಾನಲ್ಲ, ಅದಕ್ಕೆ ಅವನಿಗೆ ಈ ಥರ ನಮಸ್ಕಾರ ಮಾಡ್ತಾ ಇದ್ದೀನವ ಅಂತ ಹೇಳಿದರು. ಆಮೇಲೆ ಇದನ್ನು ರೊಟ್ಟಿ ತಿಂದವರು ಆರೋಗ್ಯವಾಗಿ ಸಂತೋಷವಾಗಿರಬೇಕಲ್ಲ, ಅದಕ್ಕೆ ನಮ್ಮಮ್ಮ ಓಂ ನಮಃ ಶಿವಾಯ ಅಂತ ಹೇಳ್ತಾ ರೊಟ್ಟಿನ ತಟ್ತಾಯಿದ್ರು. ಅವರಿಂದ ಕಲ್ತಿರೋ ಅಂಥ ಧ್ಯಾನ ನನಗೆ ಇವತ್ತು ಇಷ್ಟರ ಮಟ್ಟಿಗೆ ಕರ್ಕೊಂಡು ಬಂದಿದೆ ಅಂತ ಹೇಳ್ತೀನಿ. ಇವತ್ತು ಮಾರ್ನಿಂಗ್ ಊಟ ಇದಾಗಿತ್ತು ನಮ್ಮದು. ನನಗಂತೂ ಮೆಂತ್ಯ ಸೊಪ್ಪು ಅಂದರೆ ಸಖತ್ ಇಷ್ಟ. ಮೆಂತ್ಯ ಸೊಪ್ಪನ್ನು ನಾವು ಏನು ಪಲ್ಯ ಎಲ್ಲ ಮಾಡೋದಕ್ಕಿಂತ ಜಾಸ್ತಿ ಹಂಗೆ ಬರೀ ಬಾಯಿಂದ ತಿಂದು ಜಾಸ್ತಿ ಖಾಲಿ ಮಾಡ್ತೀವಿ. ರೊಟ್ಟಿ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಮೆಂತ್ಯ ಸೊಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ. ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಾಕ್ಸಿಗೆ ಕೂಡ ಹಾಕಿ ಅವ್ರನ್ನ ಕಳಿಸಿದ್ದಾದಮೇಲೆ ನಾನು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪಾತ್ರೆನ ತೊಳ್ಕೊಂಡು ಇವಾಗ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಿಮಗೆ ಯಾವ ಮೂಮೆಂಟ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಒಂದು ಲೈಕ್ ನನ್ನ ಲೈಫನ್ನು ಚೇಂಜ್ ಮಾಡುತ್ತೆ. ಸೊ ಹಾಗಾಗಿ ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾದಮೇಲೆ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಸಿಂಪಲ್ಲಾಗಿ ನಾನು ಲಿಪ್ ಬಾಮ್ ಹಾಗೆ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಲುಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಪೂಜೆನ ಮಾಡ್ತಾಯಿದ್ದೀನಿ. ನಾನಿವಾಗ ಗ್ಯಾಸ್ ಸ್ಟವ್ನ ಪೂಜೆ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ದೇವರನ್ನ ಎಲ್ಲ ಪೂಜೆ ಮಾಡಿ ಮುಗಿಸಿದೆ. ಸೊ ಇವಾಗ ಗ್ಯಾಸ್ ಸ್ಟವ್ನ ಪೂಜೆ ಮಾಡ್ತಾಯಿದ್ದೀನಿ. ನಾನಲ್ಲಿ ದೇವರನ್ನ ಪೂಜೆ ಮಾಡೋದನ್ನು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಗ್ಯಾಸ್ ಸ್ಟವ್ನ ಪೂಜೆ ಮಾಡಿ ಆಮೇಲೆ ದೀಪನ ಬೆಳಗಿದ್ದಾದಮೇಲೆ ಇರೋ ಇಷ್ಟು ಪುಟ್ಟ ಜಾಗದಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಚೆನ್ನಾಗಿ ಪೂಜೆ ಮಾಡೋದಕ್ಕೆ ನಾನಂತೂ ಪ್ರಯತ್ನ ಪಡ್ತೀನಿ. ಇವಾಗ ಮನೆ ಮುಂದೆ ಕೂಡ ದೀಪ ಇಡ್ತಾ ಇದ್ದೀನಿ. ನಾನು ದೀಪ ಇಡೋಕ್ಕಿಂತ ಮುಂಚೆ ಈ ಥರ ಹೊಸ್ತಿಲಿಗೆ ಆ ದೀಪದಿಂದ ಬೆಳಗಿ ಆಮೇಲೆ ಈ ಥರ ನಮ್ಮ ಇಂಟೆನ್ಷನ್ ಏನಿರುತ್ತಲ್ಲ ಈ ಇಂಟೆನ್ಷನ್ನ ಹೇಳ್ತಾ ಆ ದೀಪನ ಅಲ್ಲಿಡ್ತೀನಿ. ಇವತ್ತಿನ ಪೂಜೆ ಅಂತೂ ಇಲ್ಲಿಗೆ ಮುಗೀತು. ಈ ಎಲ್ಲ ಪೂಜೆ ಮುಗಿಸಿದ್ದಾದಮೇಲೆ ನಾನು ಸ್ವಲ್ಪ ಮೆಡಿಟೇಷನ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೆ. ನನ್ನ ಮಕ್ಕಳಿಗೆ ತುಂಬ ಹಶು ಆಗಿದೆ, ಅಮ್ಮ ಮ್ಯಾಂಗೋ ಕೊಡು, ಅದು ಕೊಡು, ಇದು ಕೊಡು ಅಂತ ಇದ್ರು. ಸೊ ಹಂಗಾಗಿ ಮ್ಯಾಂಗೋ ಕಟ್ ಮಾಡಿಕೊಟ್ರೆ ಆಯಿತು ಅಂತ ಮ್ಯಾಂಗೋ ಕಟ್ ಮಾಡಿಕೊಡ್ತಾ ಇದ್ದೆ. ಅದರಲ್ಲೂ ಮತ್ತೆ ಇಬ್ಬರು ಕಿತ್ತಾಡ್ತಾ ಇದ್ದಾರೆ, ನನಗೆ ಜಾಸ್ತಿ ಬೇಕು, ನಿಂಗೆ ಜಾಸ್ತಿ ಬೇಕು ಅಂತ. ಇವಾಗ ಇಬ್ಬರಿಗೂ ಕೂಡ ಕರೆಕ್ಟಾಗಿ ಡಿವೈಡ್ ಮಾಡಿಕೊಟ್ಟು ಆಮೇಲೆ ಸಮಾಧಾನ ಮಾಡಿ ಕಳಿಸ್ದೆ. ಇವಾಗ ಟಿ ವಿ ಆದರೂ ನೋಡ್ತಾರೆ, ಇಲ್ಲಾಂದರೆ ಆಟ ಆದರೂ ಆಡ್ತಾರೆ. ಪಾಪ ಅವ್ರಿಗೂ ಕೂಡ ಟೈಮ್ ಪಾಸ್ ಆಗಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮಕ್ಕಳಿಗೂ ಕೂಡ. ಇವಾಗ ಅವ್ರನ್ನಿಬ್ಬರನ್ನು ಕಳಿಸಿದ್ದಾದಮೇಲೆ ನಾನಿಲ್ಲಿ ಅಫರ್ಮೇಷನ್ಸನ್ನು ಹೇಳ್ತಾ ಇದ್ದೀನಿ. ಅಫರ್ಮೇಷನ್ಸ್ ಹೇಳಿದ್ದಾದಮೇಲೆ ಸ್ವಲ್ಪ ಮೆಡಿಟೇಷನ್ನ ಮಾಡಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗ್ಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.